ಸಿರಿ ನ್ಯೂಸ್ಗೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ನ್ಯಾಯಾಲಯ ನೀಡಿರುವ ಮಧ್ಯಂತರ ಆದೇಶ ಧಿಕ್ಕರಿಸಿ ಹಿಜಾಬ್ ಧರಿಸಿಕೊಂಡು ಶಾಲಾ ಕಾಲೇಜುಗಳಿಗೆ ಬರ್ತಾ ಇರುವಂತಹ ವಿದ್ಯಾರ್ಥಿನಿಯರ ಕುರಿತು ರಾಜ್ಯ ಬಿಜೆಪಿ ವಕ್ತಾರ ಎಂಜಿ ಮಹೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಮಾತನಾಡಿದ ಅವರು, ನಿದ್ದೆ ಮಾಡುತ್ತಿರುವವರನ್ನ ಎಚ್ಚರಿಸಬಹುದು, ಆದರೆ ನಿದ್ದೆ ಬಂದಂತೆ ನಟನೆ ಮಾಡುವವರನ್ನ ಎಚ್ಚರಿಸೋಕಾಗುವುದಿಲ್ಲ. ಇದೊಂದು ಅಂತಾರಾಷ್ಟ್ರೀಯ ಸಂಚಾಗದೆ. ಮತೀಯ ಶಕ್ತಿಗಳು ಮತೀಯ ಆಧಾರದ ವ್ಯವಸ್ಥೆಯನ್ನು ತರಲು ಮಾಡ್ತಾ ಇರುವಂತಹ ಹುನ್ನಾರ ಇದಾಗಿದೆ. ಇನ್ನು ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಬಂದರೂ ಹುನ್ನಾರ ಮಾಡ್ತಾರೆ. ಇಂತಹ 100 ಹೋರಾಟ ಮಾಡಿದ್ರು ಈ ದೇಶದ ಜನರು ಎದುರಿಸುತ್ತಾರೆ. ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡ್ತಿರುವವರಿಗೆ ಜಯ ಸಿಗುವುದಿಲ್ಲ ಅಂತ ಕಿಡಿಕಾರಿದ್ರು. ಅವ್ರನ್ನ ಎದ್ದೇಳಿಸ್ಬೋದು, ನಿದ್ದೆ ಮಾಡೋ ಥರ ನಟನೆ ಮಾಡಿದವ್ರನ್ನ ಏಳ್ಸೋಕ್ಕಾಗಲ್ಲ. ಇದು ಯಾವುದು ವಿದ್ಯಾರ್ಥಿಗಳ ವಿಷಯ ಅಲ್ಲ. ಇದು ಒಂದು ಅಂತಾರಾಷ್ಟ್ರೀಯ ಸಂಚಿದು. ಯಾರು ಈ ಥರ ತಥಾಕಥಿತ ದೇಶವನ್ನು ದುರ್ಬಲಗೊಳಿಸಬೇಕಾಗಿರ್ತಕ್ಕಂಥ ಈ ಮತೀಯ ಶಕ್ತಿಗಳಿದ್ದಾರೆ, ಈ ದೇಶದಲ್ಲಿ ಥಿಯೋಕ್ರಸಿ ಮತೀಯ ಆಧಾರದ ಒಂದು ವ್ಯವಸ್ಥೆಯನ್ನು ತರಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಅವರು ಮಾಡಿರ್ತಕ್ಕಂಥ ಹುನ್ನಾರ. ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟರು ಇನ್ನೊಂದು ಯಾವುದಾದ್ರು ವಿಷಯದಲ್ಲಿ ತೆಗೆದುಕೊಂಡು ಅವರು ಇದನ್ನು ಮಾಡ್ತಾರೆ. ಇದಕ್ಕೆ ಪರಿಹಾರ ಏನಂತಂದರೆ, ನಾನು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ಕೈ ಮುಗಿದು ಕೇಳ್ತೀವಿ ಏನಂತಂತಂದರೆ, ಇಂಥ 100 ಹೋರಾಟಗಳು ಮಾಡಲಿ. ನಮ್ಮ ದೇಶ ಸಮರ್ಥವಿದೆ, ನಾವು ಸಶಕ್ತರಿದ್ದೀವಿ. ಇಂಥ ಯಾವುದೇ ಡಿಸೈನನ್ನು ಸೋಲಿಸ್ಲಿಕ್ಕೆ ಈ ದೇಶದ ಜನ ಇದ್ದಾರೆ. ಇವರು ಯಾವ ಪ್ರಯತ್ನಕ್ಕೂ ಯಶಸ್ಸು ಸಿಗೋದಿಲ್ಲ. ಗೊತ್ತಿದ್ದಾರೆ, ನಾವು ದೇಶ ಒಂದಾಗಿ ಈ ಸಮಸ್ಯೆನ ಸವಾಲನ್ನು ಸ್ವೀಕಾರ ಮಾಡಿ ಹೋರಾಟ ಮಾಡ್ತೀವಿ. ಗೊತ್ತಿರ್ತಾನೆ ಬಿಜೆಪಿ. ಇನ್ನು ಮುಂಬರುವ ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಇನ್ನೂ ಘೋಷಣೆಯಾಗದಿದ್ರೂ ಯಾವುದೇ ಪರಿಣಾಮ ಬೀರುವುದಿಲ್ಲ. ಬಿಜೆಪಿ ಪಕ್ಷದ ಸಂಸದೀಯ ಮಂಡಳಿ ಇದೀಗ ಪಂಚರಾಜ್ಯಗಳ ಚುನಾವಣೆಯತ್ತ ಗಮನ ಕೇಂದ್ರೀಕರಿಸಿದೆ. ಹಾಗಾಗಿ ದಕ್ಷಿಣ ಪದವೀಧರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನ ಅಂತಿಮಗೊಳಿಸಲು ಸಾಧ್ಯವಾಗಿಲ್ಲ. ಅಭ್ಯರ್ಥಿ ಘೋಷಣೆ ವಿಳಂಬವಾಗಿರುವುದರಿಂದ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದರು. ಇನ್ನು ಇದೇ ಫೆಬ್ರವರಿ 24ಕ್ಕೆ ಮೇಯರ್ ಸುನಂದಾ ಪಾಲ್ ನೇತ್ರ ಅಧಿಕಾರ ಮುಕ್ತಾಯವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಮೈಸೂರು ಮಹಾನಗರ ಪಾಲಿಕೆಯ 4ನೇ ಅವಧಿಗೆ ಅಧಿಕಾರ ಹಿಡಿಯಲು ಬಿಜೆಪಿ ವಾಮಮಾರ್ಗ ಅನುಸರಿಸುವುದಿಲ್ಲ. ಇದುವರೆಗೂ ನಮಗೆ ಸಿಕ್ಕಿದ್ದ ಕಡಿಮೆ ಅವಧಿಯಲ್ಲೇ ಒಳ್ಳೆಯ ಸಾಧನೆ ಮಾಡಿದ್ದೇವೆ. ನಾವು 50 ಕೋಟಿ ಹಣ ತಂದಿದ್ದೇವೆ, ತೆರಿಗೆದಾರರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಎಂದರು. ನಮ್ಮದು ಪಾರ್ಲಿಮೆಂಟ್ರಿ ಬೋರ್ಡ್ ಅಂತಿರುತ್ತೆ. ಆ ಪಾರ್ಲಿಮೆಂಟ್ರಿ ಬೋರ್ಡು ಉತ್ತರ ಪ್ರದೇಶದ ಚುನಾವಣೆ ಮತ್ತು 5 ರಾಜ್ಯಗಳ ಚುನಾವಣೆಯಲ್ಲಿ ಭಾಳ ನಿರತವಾಗಿದೆ. ನಾವು ಈಗಾಗಲೇ ನಮ್ಮ ಸಂಘಟನೆ ಸಾಮರ್ಥ್ಯದಿಂದ ನಾವೇ ಒಬ್ಬರೇ ಏನಿವತ್ತು ಇದರಲ್ಲಿ ಏನು ಎನ್ರೋಲ್ಮೆಂಟ್ ಆಗಿದೆ 1 ಲಕ್ಷ ಚಿಲ್ಲರೆ, ಅದರಲ್ಲಿ ಬಹುತೇಕ 70% ನಾವು ಎನ್ರೋಲ್ ಮಾಡಿಸಿದ್ದೀವಿ. ನಾವು ನಮ್ಮ ಸಂಘಟನೆ ಸಾಮರ್ಥ್ಯದಲ್ಲಿ ಬೂತ್ ಆಧಾರದಲ್ಲಿ ನಾವು ಎನ್ರೋಲ್ಗಳನ್ನ ಮಾಡಿಸಿದ್ದೀವಿ ನಾವು. ಅದರಿಂದ ಕ್ಯಾಂಡಿಡೇಟ್ ಅಂತಕ್ಕಂಥದ್ದು ಅದು ಒಂದು ನಿಶ್ಚಯ ಆಗುತ್ತೆ. ಹತ್ರದಲ್ಲೇ ಈ ಚುನಾವಣೆಯ ಏನು ಕಡೆ ಒಂದು ಲೆಗ್ ಇದೆ, ಅದಕ್ಕೂ ಮುಂಚೆ ನಮ್ಮ ಅಭ್ಯರ್ಥಿಯನ್ನೇ ಮಾಡಿಬಿಡ್ತಾರೆ. ಅದಕ್ಕೂ ಏನು ಪ್ರಶ್ನೆನಿಲ್ಲ, ಸಾಧ್ಯನಿಲ್ಲ. ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀವಿ, ಏನು ಎನ್ರೋಲ್ಮೆಂಟು ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ದಕ್ಷಿಣ ಪದವೀಧರ ಕ್ಷೇತ್ರದಲ್ಲಿ ಆಗಿಲ್ಲದೆ ಇರೋಕ್ಕಿಂತ ಜಾಸ್ತಿ, ಹತ್ತಿರ 1 ಲಕ್ಷ 1.5 ಲಕ್ಷ ಎನ್ರೋಲ್ಮೆಂಟ್ ಮಾಡಿದ್ದೀವಿ. ಅದ್ರ 70% ನಾವೇ ಎನ್ರೋಲ್ ಮಾಡಿಸಿರೋದು. ಅದರಿಂದ ನಮಗೆ ನಮ್ಮ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವಿದೆ. ಬಿಜೆಪಿ ಅಧಿಕಾರಕ್ಕೋಸ್ಕರನೇ ಯಾವ ಬೇರೆ ವಾಮಮಾರ್ಗದ ಪ್ರಯತ್ನಗಳನ್ನ ನಾವು ಮಾಡೋದಿಲ್ಲ. ಆದರೆ ನಮಗೆ ನಂಬಿಕೆ ಇದೆ, ಕಳೆದ 6 ತಿಂಗಳೊಳಗಡೆ ಇಷ್ಟು ಸಣ್ಣ ಅವಧಿ ಒಳಗಡೆ ನಾವು ಮಾಡಿರ್ತಕ್ಕಂಥ ಸಾಧನೆ. ನಾನು ನಗರ ಪಾಲಿಕೆ ಸದಸ್ಯನಾಗಿದ್ದೆ. ಎಂದೂ ಕೂಡ ಒಂದು ನಗರದ ಟಾರ್ಗೆ ಒಂದು ರಸ್ತೆಗೆ ದುರಸ್ತಿಗೋಸ್ಕರ ಇಷ್ಟು ದೊಡ್ಡ ಪ್ರಮಾಣದ ಹಣ ಯಾರೂ ತಂದಿರಲಿಲ್ಲ. 50 ಕೋಟಿಯಷ್ಟು ನಾವು ಕಾಮಗಾರಿಗೆ ತಂದಿರತಕ್ಕಂಥದ್ದು ಕೇವಲ 1.5 ತಿಂಗಳಲ್ಲಿ ತಂದಿರತಕ್ಕಂಥದ್ದು ಒಂದು. ಅದಲ್ಲದೆ ಯಾರು ಟ್ಯಾಕ್ಸಿಂದ ತೊಂದರೆ ಪಡ್ತಿದ್ರು, ಯಾರೆಲ್ಲ ಕಮರ್ಷಿಯಲ್ ಅವರು ಒದ್ದಾಡ್ತಾ ಇದ್ರು, ಅವರೆಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂಥ ಪ್ರಯತ್ನ ಮಾಡಿದ್ದೇವೆ. ಇದೆಲ್ಲದ ಕಾರಣದಲ್ಲಿ ನಾವೇನು ಕೊಟ್ಟಿರ್ತಕ್ಕಂಥ ಆಡಳಿತ ಬಹುಶಃ ಜನಗಳಿಗೆ ಒಳ್ಳೇದಕ್ಕೋಸ್ಕರ ನಮ್ಮ ಆಂತರಿಕವಾಗಿ ನಾವು ನಮ್ಮ ಶಾಸಕರುಗಳು ಜನಕ್ಕೆ ಒಳ್ಳೇದಕ್ಕೋಸ್ಕರ ನಾವು ಜಗಳ ಆಡುವಂಥ ಸ್ಥಿತಿನೂ ಬಂದಿತ್ತು. ಆದರೆ ಇದೇನು ತೋರಿಸುತ್ತೆ ಅಂತಂದ್ರೆ, ನಡೆದ ಸಂವಾದದಲ್ಲಿ ರಾಜ್ಯ ಬಿಜೆಪಿ ಮುಖ್ಯ ವಕ್ತಾರ ಎಂಜಿ ಮಹೇಶ್ ಹಾಗೂ ಬಿಜೆಪಿ ಮಹಿಳಾ ಘಟಕದ ಪದಾಧಿಕಾರಿಗಳು, 100 ಮಹಿಳಾ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸರ್ಕಾರದ ಆತ್ಮನಿರ್ಭರ್ ಬಜೆಟ್ ಕುರಿತು ಮೈಸೂರು ಬಿಜೆಪಿ ಮಹಿಳಾ ಮೋರ್ಚಾದಿಂದ ಸಂವಾದವನ್ನು ಆಯೋಜನೆ ಮಾಡಲಾಗಿತ್ತು. ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಂವಾದದಲ್ಲಿ ರಾಜ್ಯ ಬಿಜೆಪಿ ಮುಖ್ಯ ವಕ್ತಾರ ಎಂಜಿ ಮಹೇಶ್ ಹಾಗೂ ಬಿಜೆಪಿ ಮಹಿಳಾ ಘಟಕದ ಪದಾಧಿಕಾರಿಗಳು, 100 ಮಹಿಳಾ ಕಾರ್ಯಕರ್ತರು ಭಾಗಿಯಾಗಿದ್ದರು. ಕೇಂದ್ರ ಸರ್ಕಾರ ಇತ್ತೀಚೆಗೆ ಮಂಡಿಸಿರುವ ಬಜೆಟ್ ಕುರಿತು ಚಿಂತನ ಮಂಥನವನ್ನು ನಡೆಸಲಾಯಿತು.
ಏನು ಕೇಂದ್ರದ ಬಡ್ಜೆಟನ್ನು ಮಂಡಿಸಿದ್ವಿ, ಅದ್ರ ಬಗ್ಗೆ ಆತ್ಮನಿರ್ಭರ ಭಾರತದ ಬಡ್ಜೆಟಿನ ಬಗ್ಗೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮಿಕ್ಕಿದ ವಿವಿಧ ಸ್ತರದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಡ್ಜೆಟಿನ ಏನು ಪೂರಕ ಅಂಶಗಳಿದೆ ಅದನ್ನು ತಿಳಿಸ್ಬೇಕು ಅಂತೇಳಿ ಇಡೀ ದೇಶವ್ಯಾಪಿ ಈ ಥರದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಮೈಸೂರಿನಲ್ಲಿ ಇದು 2ನೇ ಕಾರ್ಯಕ್ರಮ. ಇದು ಅಂದರೆ ಮಹಿಳೆಯಿಂದನೇ ಬಡ್ಜೆಟ್ ಮಂಡನೆ ಆಗಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಏನು ವೈಶಿಷ್ಟ್ಯಗಳಿದೆ, ವಿಶೇಷ ಏನಿದೆ, 2010 ಭಾರತವನ್ನು 10 ಟ್ರಿಲಿಯನ್ ಎಕಾನಮಿಯ ಆರ್ಥಿಕ ವ್ಯವಸ್ಥೆಗೆ ನಾವು ತೆಗೆದುಕೊಂಡು ಹೋಗಬೇಕು ಅಂತ ಏನು ಅಮೃತ ಕಾಲ ಅಂತ ಆದರಣೀಯ ಮೋದಿಯವರು ಹೇಳಿದ್ದಾರೆ. ಆ ದಿಕ್ಕಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಬಡ್ಜೆಟಿನ ವಿಶೇಷವನ್ನು ವೈಶಿಷ್ಟ್ಯವನ್ನು ಅವರು ಎಲ್ಲರಿಗೂ ತಿಳಿಸೋ. ಇಂದಿನಿಂದ ಕಾಲೇಜುಗಳು ಪುನರಾರಂಭವಾಗಿದ್ದು ಕಾಲೇಜುಗಳ ಸುತ್ತಮುತ್ತ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಮೈಸೂರು ಬೆಂಗಳೂರು ರಸ್ತೆಯಲ್ಲಿರುವ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಹಿಜಾಬ್ ಡೇ ಆಚರಿಸಿದಂತ ಹಿನ್ನೆಲೆ ಆ ಕಾಲೇಜಿನ ಮೇಲೆ ಹೆಚ್ಚಿನ ನಿಗಾ ಇರಿಸಲಾಗಿದೆ. ಕಾಲೇಜಿನ ಸುತ್ತ ನಿಷೇಧಾಜ್ಞೆ ಹೇರಲಾಗಿದ್ದು ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಂತ ಫಿಲೋಮಿನಾ ಕಾಲೇಜಿನ ಪ್ರಿನ್ಸಿಪಾಲ್ ಸುನಿಲ್ ಡಿಸೋಜಾ ಅವರು, ನಮ್ಮಲ್ಲಿ ಎಲ್ಲರೂ ಸಮವಸ್ತ್ರ ಧರಿಸಿಕೊಂಡು ತರಗತಿಗಳಿಗೆ ಹಾಜರಾಗಿದ್ದಾರೆ. ಯಾರು ಸಹ ಹಿಜಾಬ್ ಹಾಕೊಂಡು ತರಗತಿಯಲ್ಲಿ ಕುಳಿತಿಲ್ಲ. ಹಿಜಾಬ್ ಡೇ ಆಚರಣೆ ಕ್ಯಾಂಪಸ್ ಹೊರಗೆ ನಡೆದಿರುವುದು, ಇದಕ್ಕೂ ನಮಗೂ ಸಂಬಂಧವಿಲ್ಲ. ವಿದ್ಯಾರ್ಥಿಗಳು ಹೊರಗೆ ಹೋದ ಮೇಲೆ ಏನೇ ಮಾಡಿದ್ರು ಅದಕ್ಕೆ ನಾವು ಜವಾಬ್ದಾರರಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ ಡಿಡಿಪಿಯು ಶ್ರೀನಿವಾಸ ಮೂರ್ತಿ ಅವರು, ಮೈಸೂರು ಜಿಲ್ಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಎಲ್ಲಾ ಕಾಲೇಜುಗಳ ಪ್ರಾಂಶುಪಾಲರಿಗೂ ಈ ಬಗ್ಗೆ ಸೂಚನೆ ನೀಡಲಾಗಿದೆ. ಪರೀಕ್ಷೆಗಳು ಹತ್ತಿರ ಬರ್ತಿವೆ, ಹಾಗಾಗಿ ವಿದ್ಯಾರ್ಥಿಗಳ ಭವಿಷ್ಯ ಮುಖ್ಯವಾಗಿದೆ. ಪೋಷಕರು ನ್ಯಾಯಾಲಯದ ಆದೇಶಕ್ಕೆ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ರು. ಮೈಸೂರು ಜಿಲ್ಲೆಯಾದ್ಯಂತ ಇರುವಂಥ 257 ಕಾಲೇಜುಗಳ ಪ್ರಾಚಾರ್ಯರುಗಳಿಗೆ ನ್ಯಾಯಾಲಯ ಏನು ತನ್ನ ಆದೇಶವನ್ನು ನೀಡಿದೆಯೋ ಆ ಆದೇಶದ ಪ್ರಕಾರ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಅದನ್ನು ಪಾಲನೆ ಮಾಡ್ಕೊಂಡ್ಬಿಟ್ಟು ತರಗತಿಗಳನ್ನು ನಡೆಸಲಿಕ್ಕೆ ಸರ್ಕಾರ ಇವತ್ತು ಆದೇಶವನ್ನು ನೀಡಿದೆ. ಸೊ ಇಲಾಖೆ ಆದೇಶದಂತೆ ಇವತ್ತು ತರಗತಿಗಳು ನಡೀತಾ ಇದೆ. ನನಗೆ ಗಮನಿಸಿದಂತೆ ಇಲ್ಲಿ ಇದುವರೆಗೆ ಯಾವುದೂ ಸಹ ಎಲ್ಲಿಯೂ ಸಹ ನಮಗೆ ವೈಲೇಟ್ ಆಗಿಲ್ಲ. ಬಹುಪಾಲು ಕಾಲೇಜುಗಳು 10 ಗಂಟೆಯಿಂದ ಪ್ರಾರಂಭ ಆಗ್ತಕ್ಕಂಥದ್ದು. ನಾವೀಗಾಗಲೇ ಪ್ರಾಚಾರ್ಯರಿಗೆ ತಿಳುವಳಿಕೆಯನ್ನು ನೀಡಿದ್ದು. ಸೊ ಪೋಷಕರಿಗೂ ಸಹ ನಾವು ಗಮನಕ್ಕೆ ತಂದಿದ್ದೀವಿ. ಸೊ ಮತ್ತು ಅನೇಕವಾಗಿರ್ತಕ್ಕಂಥ ಕಾಲೇಜು ಅಭಿವೃದ್ಧಿ ಸಮಿತಿಗಳಲ್ಲಿ ಸಭೆಯನ್ನು ಕರೆದುಬಿಟ್ಟು ಸಭೆಯಲ್ಲಿ ಪೋಷಕರ ಮನವನ್ನು ಒಲಿಸಿದ್ದೀವಿ. ಹಾಗಾಗಿ ಇಲಾಖೆ ಏನು ನಮಗೆ ನಿಗದಿಪಡಿಸಿದೆಯೋ ಆ ಯೂನಿಫಾರ್ಮ್ ಪ್ರಕಾರ ಈಗ ನಾನೀಗ ಸುಮಾರು 4-5 ತರಗತಿಗೆ ಹೋಗಿದ್ದೆ. ಯಾರೂ ಸಹ ಬೇರೆ ರೀತಿಯಾಗಿರ್ತಕ್ಕಂಥ ಕಲರ್ ಡ್ರೆಸ್ಸನ್ನು ಹಾಕಿ ಯೂನಿಫಾರ್ಮಲ್ಲಿ ಬಂದಿದ್ದಾರೆ. ಸೊ ನಮಗೆ ಈ ಇಲಾಖೆ ನ್ಯಾಯಾಲಯ ಏನು ತನ್ನ ಆದೇಶ ನೀಡಿದೆಯೋ ಆ ಆದೇಶದ ಪ್ರಕಾರ ತರಗತಿಗಳು ನಡೀತಾ ಇದೆ ಸರ್. 257 ಎಷ್ಟರಲ್ಲಿ ಸಮವಸ್ತ್ರ ಕಡ್ಡಾಯ? 15 ಕಾಲೇಜನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲ ಕಾಲೇಜುಗಳಲ್ಲಿ ಸಹ ಸಮವಸ್ತ್ರ ಇದೆ. ಈಗ ನಮಗೆ ನ್ಯಾಯಾಲಯದ ಆದೇಶದ ಪ್ರಕಾರ ಸೊ ನಮಗೆ ಏನು ನಾವು ಧಾರ್ಮಿಕವಾಗಿರ್ತಕ್ಕಂಥ ಇದಿದೆಯೋ ಸೊ ಅವನ್ನು ನಾವು ಹಾಕ್ಕೊಂಡು ಬರಬಾರ್ದು ಅಂತಕ್ಕಂಥದ್ದಿದೆ. ಸೊ ಅವನ್ನು ನಾವು ಯಾವುದೇ ರೀತಿಯಾಗಿ ಯಾವ ಕಾಲೇಜುಗಳಲ್ಲೂ ಸಹ ಹಾಕ್ಕೊಳ್ತಾ ಇಲ್ಲ. ಸೊ ಹಾಗಾಗಿ ನಮಗೆ ನ್ಯಾಯಾಲಯದ ಆದೇಶದ ಪ್ರಕಾರ ಸೊ ನಮಗೆ ತರಗತಿಗಳು ನಡೀತಾ ಇದೆ. ಸೊ ನಮಗೆ ಯೂನಿಫಾರ್ಮ್ ಇರ್ತಕ್ಕಂಥ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಬರ್ತಾ ಇದ್ದಾರೆ. ಯೂನಿಫಾರ್ಮ್ ಇಲ್ಲದೆ ಇರ್ತಕ್ಕಂಥ ಕಾಲೇಜುಗಳಲ್ಲಿ ಸೊ ಅವ್ರಿಗೆ ಮೊದಲು ಏನು ಬರ್ತಾಯಿದ್ರು ಅದೇ ಡ್ರೆಸ್ನಲ್ಲಿ ಬರ್ತಾ ಇದ್ದಾರೆ. ಸೊ ಇನ್ನು ಬೇರೆ ರೀತಿಯಾಗಿರ್ತಕ್ಕಂಥ ಯಾವುದೂ ಸಹ ಇಲ್ಲ ಅಹಿತಕರ ಘಟನೆ. ಹಿಜಾಬ್ ವಿವಾದದ ನಡುವೆ ಕಾಲೇಜುಗಳು ಇಂದಿನಿಂದ ಆರಂಭವಾಗಿದ್ದು ನಂಜನಗೂಡಿನಲ್ಲಿ ಹಿಜಾಬ್ ಸದ್ದು ಮಾಡಿಲ್ಲ. ಕಾಲೇಜಿಗೆ ಆಗಮಿಸಿದ ಬಹುತೇಕ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸದೆ ಸಮವಸ್ತ್ರದಲ್ಲೇ ಕಾಲೇಜಿಗೆ ಬಂದು ಅಚ್ಚರಿ ಮೂಡಿಸಿದ್ದಾರೆ. ಬೆರಳೆಣಿಕೆಯ ಮಂದಿ ಮಾತ್ರ ಹಿಜಾಬ್ ಧರಿಸಿದ್ರು ತರಗತಿಗೆ ಪ್ರವೇಶಿಸುವ ಮುನ್ನ ತೆಗೆದಿದ್ದಾರೆ. ಕಾಲೇಜಿನ ಗೇಟ್ ಬಳಿ ನಿಂತ ಪ್ರಾಂಶುಪಾಲರು ಹಿಜಾಬ್ ಧರಿಸಿ ಪ್ರವೇಶಿಸದಂತೆ ಸೂಚನೆ ನೀಡುತ್ತಿದ್ದ ದೃಶ್ಯಗಳು ಕೂಡ ಕಂಡುಬಂದವು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ರಾಹುಲ್ ಗಾಂಧಿ ವಿರುದ್ಧ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಆರೋಪಿಸಿ ಮೈಸೂರಿನಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದೆ. ಮೈಸೂರಿನ ರೈಲ್ವೆ ನಿಲ್ದಾಣದ ಬಳಿ ಇರುವ ಕಾಂಗ್ರೆಸ್ ಪಕ್ಷದ ಕಚೇರಿ ಮುಂಭಾಗದಲ್ಲಿ ಮೈಸೂರು ಗ್ರಾಮಾಂತರ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್ ನೇತೃತ್ವದಲ್ಲಿ ಜಮಾಯಿಸಿದಂತಹ ಪ್ರತಿಭಟನಾಕಾರರು ಹಿಮಂತ ಬಿಸ್ವಾ ಶರ್ಮಾ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಏನು ಅವಹೇಳಿಕೆ ನೀಡಿದ್ದಾರೆ ಅದರ ವಿರೋಧವಾಗಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿ ಜಿಲ್ಲೆಗಳಲ್ಲಿ ಮತ್ತು ಹಾಗೂ ಇಡೀ ರಾಷ್ಟ್ರದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತವ್ರೆ. ಇದೇನೆಂದರೆ ಬರೀ
ಅವರು ಡೈವರ್ಟ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಉತ್ತರಾಖಂಡ್ ಚುನಾವಣೆ ಸಂದರ್ಭದಲ್ಲಿ ಈ ಹೇಳಿಕೆಗಳನ್ನು ನೀಡಿರೋದು ಅದೇನಂದರೆ ಅವರು ಫಸ್ಟು ಕರೆಕ್ಟಾಗಿದ್ದರು. BJP ಹೋದ ತಕ್ಷಣ ಚಡ್ಡಿ ಹಾಕೋದ ತಕ್ಷಣ ಈ ರೀತಿಯಾಗಿ ಮಾತನ್ನು ಆಡುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರು ಇದ್ರ ಬಗ್ಗೆ ಲೆಕ್ಕ ಕೇಳಿದ್ದಾರೆ ಅಂತ ಹೇಳಿದರು. ಆದರೂ ಸಹ ಇಂಥ ಪದಗಳನ್ನು ಇದು ಮಾಡಿರೋ ಒಬ್ಬರು ಪ್ರಧಾನಿಗಳು ದೇಶಕ್ಕೆ ಪ್ರಾಣ ತ್ಯಾಗ ಮಾಡೋವ್ರ ಬಗ್ಗೆ ಈ ಥರ ಪ್ರಶ್ನೆಗಳನ್ನು ಎಬ್ಸೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ BJP ಅವರು ಇತ್ತೀಚೆಗೆ ತಿಳ್ಕೋಬೇಕು. ಅವರ ಸಂಸ್ಕಾರಗಳನ್ನು ಏನಿದೆ ಅದನ್ನು ತೋರಿಸ್ ನರಸೀಪುರ ಅಭಿವೃದ್ಧಿಗೆ ಅನುದಾನ ತಂದಿರುವ ಕುರಿತು ಶ್ವೇತಪತ್ರ ಹೊರಡಿಸಿ ಅಂತ ಶಾಸಕ ಎಂ ಅಶ್ವಿನ್ ಕುಮಾರ್ಗೆ ಕಾಂಗ್ರೆಸ್ ಮುಖಂಡ ಸುನೀಲ್ ಬೋಸ್ ಸವಾಲು ಹಾಕಿದ್ದಾರೆ. ನರಸೀಪುರ ಕ್ಷೇತ್ರಕ್ಕೆ ತಮ್ಮ ಅವಧಿಯಲ್ಲಿ ಎಷ್ಟು ಅನುದಾನ ತಂದಿದ್ದೀರಿ ಅಂತ ಪ್ರಶ್ನಿಸಿದ ಅವರು, ಶಾಸಕ ಅಶ್ವಿನ್ ಕುಮಾರ್ ಜನರಿಗೆ ಸುಳ್ಳು ಭರವಸೆ ನೀಡುತ್ತಿದ್ದಾರೆ. ಶಾಸಕರು ಗುದ್ದಲಿ ಪೂಜೆ ಉದ್ಘಾಟನೆ ಮಾಡುತ್ತಿರುವ ಎಲ್ಲಾ ಕಾಮಗಾರಿಗಳು HC ಮಹದೇವಪ್ಪನವರು ನೀಡಿದ್ದ ಅನುದಾನವಾಗಿದೆ. ಅಶ್ವಿನ್ ಕುಮಾರ್ ಶಾಸಕರಾದ ನಂತರ ತಂದಿರುವ ಅನುದಾನ ಎಷ್ಟು ಎಂಬುದರ ಕುರಿತು ಶ್ವೇತಪತ್ರ ಹೊರಡಿಸಲಿ ಅಂತ ಸವಾಲು ಹಾಕಿದ್ದಾರೆ. ತಂದಂತ ಅನುದಾನವನ್ನ ದಯವಿಟ್ಟು ಒಂದು ಶ್ವೇತಪತ್ರ ಹೊರಡಿಸಬೇಕು. ಇಲ್ಲಿ ನಮ್ಮ ತಂದೆಯವರು ತಂದಂತ ಅನುದಾನಗಳನ್ನ ಗುದ್ಲಿ ಪೂಜೆ ಮಾಡ್ಕೊಂಡು ಉದ್ಘಾಟನೆ ಮಾಡ್ಕೊಂಡು ಜನಗಳಿಗೆ ಇದು ನಾನ್ ತಂದೆ ಅನ್ನೋದು ಬಿಂಬಿಸೋದು ಬಿಟ್ಟು ದಯವಿಟ್ಟು ಜನಗಳಿಗೆ ನೀವು 4 ವರ್ಷದಿಂದ ಎಷ್ಟು ಯಾವ್ಯಾವ ಅನುದಾನ ಯಾವ್ಯಾವ ಇಲಾಖೆ ಅಡಿಯಲ್ಲಿ ಎಷ್ಟೆಷ್ಟು ಅನುದಾನ ತಂದಿರಿ ಅಂತ ಜನಗಳಿಗೆ ನಾವು ಬಹಿರಂಗ ಪಡಿಸ್ಬೇಕು ಅಂತ ಈ ಸಭೆ ಮುಖಾಂತರ ಆಗ್ರಹಿಸ್ತೀನಿ. ಯಾಕಂದ್ರೆ ಸುಳ್ಳು ಹೇಳ್ಬಾರ್ದು. ಯಾರು ಕೆಲಸವನ್ನು ನಿಜವಾಗ್ಲೂ ಮಾಡಿದರೆ ಅವರ ಹೆಸರುಗಳು ಜನಗಳು ಗೊತ್ತಾಗಬೇಕಂತದ್ದು. ಯಾಕಂದ್ರೆ ನಾನು ಹಲವಾರು ದಿನಪತ್ರಿಕೆಗಳಲ್ಲಿ ನೋಡ್ತಿರೋದ್ರಲ್ಲಿ ಅಲ್ಲಿ ಏನೇನೋ ಉದ್ಘಾಟನೆ ಮಾಡ್ತಿದ್ದಾರೆ, ಏನೇನೋ ಗುದ್ದಿ ಪೂಜೆ ಮಾಡ್ತಿದ್ದಾರೆ, ಅದೆಲ್ಲ ಮಾಡುವಂಥದ್ದು ನಾವು ತಂದಂತ ಅನುದಾನ. ಅದನ್ನ ದಯವಿಟ್ಟು ಜನಗಳಿಗೆ ತಿಳಿಯಲಿಸಬೇಕು. ನೌಕರರಿಗೆ 6 ತಿಂಗಳ ವೇತನ ಬಾಕಿ ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಸಂಯುಕ್ತ ವಸತಿ ನಿಲಯದ ಕಾರ್ಮಿಕರ ಸಂಘದಿಂದ ನಡೆಯುತ್ತಾ ಇರುವಂತಹ ಅಹೋರಾತ್ರಿ ಧರಣಿ ಪ್ರತಿಭಟನೆ ಇಂದು 3ನೇ ದಿನಕ್ಕೆ ಕಾಲಿಟ್ಟಿದೆ. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ವಸತಿ ನಿಲಯದ ನೌಕರರ ಬೇಡಿಕೆಗಳ ಕುರಿತು ವಿಧಾನಮಂಡಲ ಅಧಿವೇಶನದಲ್ಲಿ ಚರ್ಚೆ ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಹಾಲಿ ಕಾರ್ಮಿಕರಿಗೆ PF ಪಾವತಿ, 6 ತಿಂಗಳ ಬಾಕಿ ವೇತನ ಪಾವತಿ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಅಂತ ಎಚ್ಚರಿಕೆ ನೀಡಿದೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರು ಕೇರಿ ಶಾಲೆಗೆ ಜಿಲ್ಲಾ ಪಂಚಾಯತ್ ಸಿಇಒ KM ಗಾಯತ್ರಿ ಭೇಟಿ ನೀಡಿ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮದ ಸರ್ಕಾರಿ ಉನ್ನತೀಕರಿಸಿದ ಶಾಲೆಗೆ ಭೇಟಿ ನೀಡಿ ಮಕ್ಕಳ ಪಾಠ ಪ್ರವಚನದ ಬಗ್ಗೆ ಮಕ್ಕಳಿಂದಲೇ ಮಾಹಿತಿಯನ್ನು ಪಡೆದುಕೊಂಡರು. ಈ ವೇಳೆ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಒಂದೇ ಶೌಚಾಲಯವಿದ್ದು ಇನ್ನೆರಡು ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಮನವಿ ಮಾಡಿಕೊಂಡರು. ಮಕ್ಕಳ ಮನವಿಗೆ ಸ್ಪಂದಿಸಿದ ಸಿಇಒ ಗಾಯತ್ರಿ ಅವರು ಶೌಚಾಲಯ ನಿರ್ಮಿಸುವುದಾಗಿ ಭರವಸೆ ನೀಡಿದರು. ಅವ್ರಿಗೆ ಪರೀಕ್ಷಾ ಭಯ ಹೋಗ್ಲಿಕ್ಕೆ ಏನಾದ್ರು ಕ್ಲಾಸಸ್ ಮಾಡಿಸಿದ್ದೀರಾ? ಎಕ್ಸಾಮ್ ಹತ್ರ ಓಕೆ ಓಕೆ. ಯಾವಾಗ ನೀವು ಸಿಸ್ಟಮ್ಯಾಟಿಕ್ ಆಗಿ ಓದ್ತೀರಿ ಆಗ ನಿಮ್ಗೆ ಪರೀಕ್ಷಾ ಭಯ ಹೋಗುತ್ತೆ. ಸಿಸ್ಟಮ್ಯಾಟಿಕ್ ಆಗಿ ಅಂದ್ರೆ ಏನು? ನೀವು ಇವತ್ತಿಂದ ಲೆಕ್ಕ ಹಾಕೊಳ್ತೀರಿ, 28ನೇ ತಾರೀಕು ನಿಮಗೆ ಎಕ್ಸಾಮ್ ಇದೆ, 28 ಬಿಟ್ಬಿಡಿ, 27 ತನಕ ನಿಮ್ಗೆ ಅವಕಾಶ ಇದೆ. ಎಷ್ಟು ಸಮಯ ಸಿಗುತ್ತೆ ನಿಮ್ಗೆ? ಆಯ್ತಾ? ಡೇಸ್ ಲೆಕ್ಕ ಹಾಕೋಬೇಕು, ಗಂಟೆ ಲೆಕ್ಕ ಹಾಕೋಬೇಕು, ನಿಮಿಷ ಲೆಕ್ಕ ಹಾಕೋಬೇಕು. ಇಷ್ಟು ಸಮಯ ಅಂದ್ರೆ ನಿಮ್ಮ ದೈನಂದಿನ ಕೆಲಸಗಳನ್ನ ಬಿಟ್ಟು, ನಿಮ್ಮ ಶಾಲಾ ಅವಧಿ ಮತ್ತೆ ವಗೈರವನ್ನೆಲ್ಲ ಬಿಟ್ಟು ಎಷ್ಟು ಸಮಯ ನಿಮ್ಗೆ ಓದ್ಲಿಕ್ಕೆ ಅಂತ ಸಿಗುತ್ತೆ. ನೀನಪ್ಪ ಯಾಕೆ ತಲೆ ತೆಗೆಸ್ಬಿಡ್ತೀಯ? ಭಯನಾ? ಭಯ ಇಲ್ಲ. ಡೈರೆಕ್ಟ್ ಆಗಿ ನೋಡಿ ಮಾತಾಡ್ತಾರೆ. 3
ವರ್ಷಗಳ ಹಿಂದೆ ಆರಂಭವಾದ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸ್ಥಗಿತಗೊಂಡಿದ್ದು 40% ಕಮಿಷನ್ ನೀಡಿದರೆ ಮಾತ್ರ ರಸ್ತೆ ಕಾಮಗಾರಿ ನಡೆಯಲಿದೆ ಎನ್ನಲಾಗ್ತಿದೆ. ರಸ್ತೆ ಅಭಿವೃದ್ಧಿ ಕಾಮಗಾರಿಯಲ್ಲೂ ಕಮಿಷನ್ ಆರೋಪ ಪ್ರತಿಧ್ವನಿಸಿದ್ದು, ಪೂರ್ಣಗೊಳ್ಳದ ರಸ್ತೆಯಿಂದ ಕಂಗಾಲಾದ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ರಸ್ತೆ ಅಭಿವೃದ್ಧಿಪಡಿಸದಿದ್ದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ನಂಜನಗೂಡು ತಾಲೂಕಿನ ಮಡುವಿನಹಳ್ಳಿ ಗ್ರಾಮದ ಜನತೆಗೆ ನೆನೆಗುದಿಗೆ ಬಿದ್ದಿರುವ ರಸ್ತೆ ನಿದ್ದೆಗೆಡಿಸಿದ್ದು, ವಾಹನಗಳು ಸಂಚರಿಸಿದರೆ ಧೂಳು ವ್ಯಾಪಿಸುತ್ತಿದೆ. ಗ್ರಾಮಸ್ಥರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು, ಸತತ 3 ವರ್ಷಗಳಿಂದ ಧೂಳಿನಲ್ಲಿ ಜೀವನ ನಡೆಸ್ತಾ ಇರೋದಾಗಿ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಬೇಸತ್ತ ಮಡುವಿನಹಳ್ಳಿ ಗ್ರಾಮಸ್ಥರು ರಸ್ತೆಯಲ್ಲೇ ಪ್ರತಿಭಟನೆ ನಡೆಸಿದ್ದಾರೆ. ಹಿಂಗೆ ಐತೆ, ಯಾರು ಕೂಡ ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ. ಹಂಗಾಗಿ ಈ ರೋಡ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಮತ್ತೆ ಈ ನಮ್ಮ ನಂಜನಗೂಡು ಕ್ಷೇತ್ರದ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಕೂಡಲೇ ಈ ರೋಡನ್ನ ಒಂದು ಪೂರ್ಣ ಪ್ರಮಾಣದಲ್ಲಿ ಪೂರ್ಣಗೊಳಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ, ಒತ್ತಾಯಿಸ್ತಾ ಇದ್ದೀವಿ. ಈ ಮುಖಾಂತರ ಈ ಥರ ಏನಾದ್ರು ಮಾಡಲಿಲ್ಲ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಉಗ್ರವಾದ ಹೋರಾಟ ಮಾಡಿ ಡಿ ಸಿ ಮುಖಾಂತರ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಈ ಮುಖಾಂತರ ಶಾಸಕರನ್ನ ಒತ್ತಾಯಿಸ್ತೇವೆ, ಸಂಬಂಧಪಟ್ಟ ಅಧಿಕಾರಿಗಳನ್ನ ಒತ್ತಾಯಿಸ್ತಾ ಇದ್ದೇವೆ. 3 ವರ್ಷ ಆಗಿದೆ ಕಿತ್ತಾಕಿ ಎಲ್ಲ ಪೂರ್ತಿ ಎಲ್ಲ ಗಾಡಿ ಸ್ಕೂಟರ್ನವ್ರು ತುಂಬ ಬಿದ್ದು ಎಲ್ಲ ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗಿ ಸುಮಾರು ಜನ ಅನಾಹುತ ಆಗಿದೆ. ಹಾಗಾಗಿ ಈ ದಾರಿ ನಂಜನಗೂಡಿಂದ ಮೈಸೂರಿಂದ ಬರ್ತಕ್ಕಂಥ ದಾರಿ, ಇಲ್ಲಿ ಶಾಸಕರು ಇಲ್ಲಿ ಬಂದು ಗುದ್ಲಿ ಪೂಜೆ ಮಾಡಿ ಈ ಸ್ಥಿತಿಗೆ ಆಗ್ಬೇಕಾದ್ರೆ ಅವರೇ ಕಾರಣ. ಇದಕ್ಕೆ ಜೊತೆಗೆ ಆ ಸಂಬಂಧಪಟ್ಟ ಒಂದು ಕಾರ್ಯಕರ್ತರನ್ನ ನಾವು ಕೇಳಕ್ಕೆ ಹೋದಾಗ ಸುಮಾರು ಜನ ನಾನು ಕೇಳಿನಿ, ಬೇರೆ ಕಾರ್ಯಕ್ರಮ ಶುರು ಮಾಡಿದಾಗ ಊರಲ್ಲಿ ಸಭೆ ಮಾಡಿದಾಗ ಏನಪ್ಪ ಈ ರೋಡಿಂಗ್ ಆಗೋದ್ರಲ್ಲಿ ಯಾರು ಕೇಳಲು ಅಂದಾಗ ಅವ್ರು ಹೇಳ್ತಾರ ಕಮಿಷನ್ 40% ತಗತ್ತವ್ರ, ಹಂಗಾಗಿ ಈ ರೋಡನ್ನ ಮಾಡೋಕ್ಕಾಗಲ್ಲ ಅಂತೇಳಿ ಇದನ್ನ ಮಂದಸಿ ಮಾಡ್ತಾವ್ರ. ಯಾರೋ ಅವರ ಓಟ್ ಹಾಕಿರೋಂಥ ಕಾರ್ಯಕರ್ತರೇ ಅಂದಿರೋ ಮಾತು ಈ ಮಾತು. 40% ಕಮಿಷನ್ ತಕ್ಕತ್ತಾರ, ಎಲ್ಲಿ ಮಾಡೋಕ್ಕಾದ್ದು ಅಂತ ಹೇಳ್ತಾವ್ರ. ಅದಕ್ಕೆ ದಯವಿಟ್ಟು ಇದನ್ನ ಸರಿಯಾದ ರೀತಿ ಕರೆದು ಅವ್ರನ್ನ PW ಇಂಜಿನಿಯರ್ ಕರೆದು ಸಂಬಂಧಪಟ್ಟವ್ರು ಕರೆದು ವಾರ 15 ದಿನದೊಳಗೆ ಮಾಡಲಿಲ್ಲ ಅಂತಂದ್ರೆ ಇದು ಉಗ್ರವಾದ ಹೋರಾಟ ಶುರುವಾಯ್ತು ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾವ್ರೆ ಈ ಭಾಗದ ಒಂದು ಜನಾಂಗ ಮಡವನಹಳ್ಳಿ ಗ್ರಾಮದಿಂದ. ಮಡವಿನಹಳ್ಳಿ ಕಾಡಂಚಿನ ಗ್ರಾಮ. ಈ ಗ್ರಾಮಕ್ಕೆ 3 ವರ್ಷ ಆಗಿದೆ ಈ ರಸ್ತೆಯನ್ನ ಶಿಥಿಲೀಕರಣ ಆಗಿ ಈ ರಸ್ತೆಯನ್ನ ಇದನ್ನ ಮಾಡಕ್ಕೆ ಇವರು 1,60,00,000 ವೆಚ್ಚದಲ್ಲಿ ಈ ರಸ್ತೆಯನ್ನು ಮಡವನಹಳ್ಳಿ ಟು ಹಿರಗೋನಹಳ್ಳಿ ಆಗಿರೋದು. ಇಲ್ಲಿನ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ಕಣ್ಣು ಕಾಣಲ್ಲ, ಇವು ಕೇಳಲ್ಲ. ದಯವಿಟ್ಟು 3 ವರ್ಷ ಆಗಿದೆ ಈ ತರ ರಸ್ತೆ ಆಗಿ, ತುಂಬಾ ಜನಗಳು ತಿರುಗಾಡಕ್ಕೆ ತುಂಬಾ ತೊಂದರೆ ಆಗಿದೆ. ಇಲ್ಲಿ ಧೂಳು ಮತ್ತೆ ಈ ಕಲ್ಲು ಎದ್ದು ಬೋರ್ಡ್ರಸ್ ಎಲ್ಲ ಎದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ. ಇಲ್ಲಿ ಸುಮಾರು ಹಾನಿಗಳಾಗಿವೆ. ದಯವಿಟ್ಟು ನಾವು ಕಾಡಂಚಿನ ಪ್ರದೇಶದಲ್ಲಿರ್ತಕ್ಕಂಥ ಜನಗಳಿಗೆ ನಿಮ್ಮ ಕಣ್ಣೇ ಕಾಣಲ್ಲ ಅನ್ನೋ ಕಾರಣದಲ್ಲಿ ಗೆದ್ದಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ದಯವಿಟ್ಟು ಇದನ್ನ ಬೇಗ ಯಾರು ಸಂಬಂಧಪಟ್ಟಿರೋ ಇದ್ರ ಬಗ್ಗೆ ಬೇಗ ಆಸಕ್ತಿ ವಹಿಸಿ ಈ ರೋಡನ್ನ ಪೂರ್ಣಗೊಳಿಸಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಗ್ರಾಮವಾಸಿಗಳು ಸೇರಿ ಮೈಸೂರಿನಲ್ಲಿ ಅಂಬಾರಿ ಡಬಲ್ ಡೆಕ್ಕರ್ ಬಸ್ನಲ್ಲಿ ಸಂಚರಿಸಲು ಪ್ರವಾಸಿಗರು ಮತ್ತು ಸಾರ್ವಜನಿಕರಿಂದ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನ JLP ರಸ್ತೆಯ ಮಯೂರ ಹೋಟೆಲ್ ಆವರಣದಿಂದ ಕಾರ್ಯಾಚರಿಸ್ತಾ ಇದ್ದಂತಹ ಅಂಬಾರಿ ಡಬಲ್ ಡೆಕ್ಕರ್ ಬಸ್ಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಮೈಸೂರು ಅರಮನೆಯ ದಕ್ಷಿಣ ದ್ವಾರಕ್ಕೆ ಅಂಬಾರಿ ಬಸ್ಗಳು ಸ್ಥಳಾಂತರವಾಗಿದ್ದು, ಇನ್ನು ಮುಂದೆ ಅರಮನೆಯ ದಕ್ಷಿಣ ದ್ವಾರದಿಂದ ಕಾರ್ಯಾಚರಿಸಲಿವೆ. ಅಂಬಾರಿ ವಿಹಾರ ದರದಲ್ಲೂ ಇಳಿಕೆ ಕಂಡುಬಂದಿದ್ದು 250ರಿಂದ 150 ರೂಪಾಯಿಗೆ ಇಳಿಕೆ ಮಾಡಲಾಗಿದೆ. ಪ್ರವಾಸಿಗರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮವು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದ್ದು, ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ 250 ರೂಪಾಯಿ ಇದ್ದ ದರ ಇದೀಗ 150 ರೂಪಾಯಿಗೆ ಇಳಿಕೆಯಾಗಿದೆ. ನಮ್ಮ ಸಂವಿಧಾನದ 25 ಮತ್ತು 26ನೇ ವಿಧಿಯ ಅಡಿಯಲ್ಲಿ ಸಿಖ್ಖರ ಕಿರ್ಪಾನ್ಗೆ ಸಮಾನವಾಗಿ ಕೊಡವ ಜನಾಂಗದ ಗನ್ನನ್ನ ಸಂಸ್ಕಾರವಾಗಿ ಪರಿಗಣಿಸಿ ಅಂತ ಕೊಡವ ನ್ಯಾಷನಲ್ ಕಾಂಗ್ರೆಸ್ ಅಧ್ಯಕ್ಷ NU ನಾಚಪ್ಪ ಆಗ್ರಹಿಸಿದ್ದಾರೆ. ಈ ಕುರಿತು ಮೈಸೂರಿನ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೊಡವ ಜನಾಂಗವು ತನ್ನದೇ ಆದ ಸೂಕ್ಷ್ಮ ಪುರಾತನ ಸಂಸ್ಕೃತಿ, ಜಾನಪದ ಒಳಕೋಶವನ್ನ ಹೊಂದಿದೆ. ಕೊಡವ ಜನಾಂಗವನ್ನ ಕೂಡ ಸೀಮೆಯ ಆದಿ ಬುಡಕಟ್ಟು ಅಂತ ಪರಿಗಣಿಸಿ ಮತ್ತು ಅವರನ್ನ ನಮ್ಮ ಸಂವಿಧಾನದ ಶೆಡ್ಯೂಲ್ ಪಟ್ಟಿಯಲ್ಲಿ ಸೇರಿಸಿ ಅಂತ ಒತ್ತಾಯಿಸಿದರು. ಇಡೀ ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಇಡೀ ಜಗತ್ತಿನಲ್ಲೇ ಒಂದು ಸಣ್ಣ ಸಮುದಾಯ ಪರ್ಸೆಂಟೇಜ್ ಪ್ರಕಾರ ನಮ್ಮದು ಕಾಂಟ್ರಿಬ್ಯೂಷನ್ ಇರೋದು. ವೀರಪ್ಪನ್ ಆಪರೇಷನ್ ಹಿಡಿದು ಹೈದರಾಬಾದ್ ನಿಜಾಮ್ ಲಿಬರೇಷನ್, 4 ವಾರ್,
2 ವರ್ಲ್ಡ್ ವಾರ್, ಪಾಕಿಸ್ತಾನದ ವಿರುದ್ಧ 4 ವಾರ್, ಚೈನಾ ವಾರ್, ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ನಾವು ಮಾಡಿದ್ವಿ. ಇಂಥ ಸಮುದಾಯವನ್ನು ಜೋಪಾನ ಮಾಡ್ತಕ್ಕಂಥ ಕೆಲಸ ಅಧಿಕಾರಸ್ಥರದಾಗಬೇಕಾಗಿದೆ. ಆದರೆ ನಮ್ಮ ಎಲ್ಲ ಹಕ್ಕನ್ನು ಕಸಿದುಕೊಂಡು ಇಲ್ಲಿ ಬೇರೆ ಬೇರೆ ಸಮುದಾಯಗಳು ಕೊಡಗಿಗೆ ಬಂದು ಇಲ್ಲಿ ನೆಲೆಸ್ತಾ ಇದ್ದಾರೆ. ಅವರಿಗೆ ಪ್ರಚೋದನೆಯನ್ನು ನೀಡಿ ನಮ್ಮ ಹಕ್ಕುಗಳನ್ನು ಕಸಿಯೋದಕ್ಕೆ ಭಾಳ ಸಿಸ್ಟಮ್ಯಾಟಿಕ್ ಆಗಿ ಪಿತೂರಿಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಒಂದು ಕಲ್ಚರ್ನ ನಮ್ಮ ಮೇಲೆ ಏರೋದಕ್ಕೆ ಅಕಲ್ಚರೇಷನ್ ಅಂತ ಹೇಳ್ತಾರೆ ಆಂಥ್ರೋಪಾಲಜಿಕಲ್ ಟರ್ಮಿನಾಲಜಿನಲ್ಲಿ. ಆ ಕಲ್ಚರ್ನ ಕಿತ್ಕೊಳ್ಳೋದಕ್ಕೆ ಜನಸೆಂಟ್ರಿಕ್ ಅಂತ ಹೇಳ್ತಾರೆ. ಇದೆರಡನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಬಂದೂಕ ಅನಾದಿ ಕಾಲದಿಂದ ನಾವು ಬೇಟೆಗಾರರು ಮತ್ತು ಯೋಧ ಸಮುದಾಯ. ಈ ಯೋಧ ಸಮುದಾಯದ್ದು ಬಂದೂಕ ಅವರ ಧಾರ್ಮಿಕ ಸಂಸ್ಕಾರ. ಇಂಡಿಯನ್ ಆರ್ಮ್ಸ್ ಆ್ಯಕ್ಟ್ ಸೆಕ್ಷನ್ 3 ಮತ್ತು 4 ನಮಗೆ ವಿಶೇಷವಾದಂಥ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಅದು ಅನಾದಿ ಕಾಲದಿಂದ ಕಂಟಿನ್ಯೂ ಆಗಿದೆ. ಯಾರ್ಯಾರು ರೂಲರ್ಸ್ ಇದ್ದಾರೆ ಅವರು ಅದನ್ನು ರ್ಯಾಟಿಫೈ ಮಾಡ್ತಾ ಬಂದಿದ್ದಾರೆ, ಸ್ಥಿರೀಕರಣ ಮಾಡ್ತಾ ಬಂದಿದ್ದಾರೆ. ಇವತ್ತು ಯಾವುದೋ ಒಬ್ಬ ವ್ಯಕ್ತಿಯ ಕೈಯಿಂದ ಹೈಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹೂಡಿಸ್ತಾರೆ, ಅಲ್ಲಿ ವಿಫಲ ಆಗುತ್ತೆ. ಹೋಟೆಲ್ ಕಾರ್ಮಿಕರು ವಿಶ್ರಾಂತಿ ಪಡೆಯುವ ಕೊಠಡಿಗೆ ನುಗ್ಗಿದ್ದ ಭಾರೀ ಗಾತ್ರದ ನಾಗರಹಾವನ್ನ ಖ್ಯಾತ ಉರ್ಗ ಸಂರಕ್ಷಕ ಸ್ನೇಕ್ ಶಾಮ್ ರಕ್ಷಿಸಿ ಸುರಕ್ಷಿತ ಸ್ಥಳಕ್ಕೆ ಬಿಟ್ಟಿದ್ದಾರೆ. ಮೈಸೂರಿನ ಹೃದಯ ಭಾಗದಲ್ಲಿರುವ ಸಿದ್ಧಾರ್ಥ ಹೋಟೆಲ್ ಆವರಣದಲ್ಲಿ ಈ ಘಟನೆ ನಡೆದಿದ್ದು, ನಾಗರಹಾವು ಕೊಠಡಿಗೆ ಪ್ರವೇಶಿಸಿದ್ದನ್ನ ಕಂಡು ಹೋಟೆಲ್ ಕಾರ್ಮಿಕರು ಹೌಹಾರಿದ್ರು. ಇನ್ನು ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಸ್ನೇಕ್ ಶಾಮ್ ಕೊಠಡಿಯೊಳಗೆ ಅಡಗಿಕೊಂಡಿದ್ದ ಸುಮಾರು 6 ವರ್ಷದ ನಾಗರಹಾವನ್ನ ಸಂರಕ್ಷಿಸಿದ್ರು. ಒಂದು ವೇಳೆ ಹಾವು ಕೊಠಡಿ ಪ್ರವೇಶಿಸಿದ್ದನ್ನ ಯಾರೂ ನೋಡದೆ ಹೋಗಿದ್ರೆ ಯಾರಿಗಾದ್ರೂ ಹಾವು ಕಚ್ಚುವ ಸಾಧ್ಯತೆ ಇದ್ದು, ಹಾವು ಕೊಠಡಿ ಪ್ರವೇಶಿಸಿದ್ದನ್ನ ಹೋಟೆಲ್ನ ಸಿಬ್ಬಂದಿಗಳು ನೋಡಿದ್ರಿಂದ ಭಾರಿನೇ ಅನಾಹುತ ತಪ್ಪಿದಂತಾಗಿದೆ. ಯಾಕೆ ಇಲ್ಲಿ ಬಂದೆ? ಯಾರು ಮಳಗೋದಿಲ್ಲ? ರೂಮ್ ಯಾರು ಮಲ್ಕೊಳ್ಳೋದಿಲ್ಲ? ಅದಿನ ಮಲ್ಗೋದಲ್ಲಿ ಇವರು 3-4 ಜನ ಮಲ್ತಾರೆ. ಹೆಂಗ್ ನೋಡಿದೆ? ವಿಕಲಚೇತನರ ಸಮಸ್ಯೆಗಳನ್ನು ಬಗೆಹರಿಸುವಂತಹ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರು ಹಾಗೂ ಮೈಸೂರು ಜಿಲ್ಲೆಯ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳು ವಿಫಲರಾಗಿದ್ದಾರೆ ಅಂತ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ರಾಮನಹಳ್ಳಿ ಗ್ರಾಮದ ಚಂದ್ರನಾಯಕ ಆರೋಪಿಸಿದ್ದಾರೆ. ಈ ಕುರಿತು ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜೀವನ ರೂಪಿಸಿಕೊಳ್ಳದೆ ಕಷ್ಟಪಡುತ್ತಿರುವ ವಿಕಲಚೇತನರಿಗೆ ಶಾಶ್ವತ ಪರಿಹಾರ ನೀಡಬೇಕು. ವಿಕಲಚೇತನ ವ್ಯಕ್ತಿಗಳ ಅಧಿನಿಯಮದ ಪ್ರಾಧಿಕಾರಕ್ಕೆ ಮುಖ್ಯ ಆಯುಕ್ತರೊಬ್ಬರನ್ನ ನೇಮಿಸಬೇಕು. ಈ ಎಲ್ಲಾ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸವಲತ್ತುಗಳು 2 ಅವು, ಒಂದು ಸೈಟು, ಒಂದು ರೇಷನ್ ಕಾರ್ಡ್. ಆದರೆ ನಮಗೆ ಅವಶ್ಯಕತೆ ಇರುವಂಥ ಸವಲತ್ತುಗಳೆಂದರೆ ಸರ್ಕಾರಿ ಉದ್ಯೋಗ. ಸರ್ಕಾರ ನಮ್ಮ ಮನವಿಗೆ ಮಣಿದು ಸರ್ಕಾರಿ ಉದ್ಯೋಗನ ಕೊಡೋ ಮುಖಾಂತರ ನಮ್ಮ ಬಯಕೆಗಳನ್ನ ಈಡೇರಿಸುತ್ತಿಲ್ಲ. ಹೋಗಲಿ, ಅದು ಕೊಡೋಕ್ಕಾಗದಿದ್ರೂ ಚಿಂತೆ ಇಲ್ಲ. ಇತರೆ ಸವಲತ್ತುಗಳಾದ ಮಾಶಾಸನ, ನನಗೆ 11 ತಿಂಗಳಿಂದ ಮಾಶಾಸನ ಬಂದಿಲ್ಲ. ಈ ವಿಚಾರವಾಗಿ ಯಾವ ಕಾರಣಕ್ಕೆ ಮಾಶಾಸನ ಕೊಡ್ತಾ ಇಲ್ಲ ಎಂದು ಪ್ರಶ್ನಿಸಿದರೆ ಕಂದಾಯ ಭವನ ಇಲಾಖೆ ಅಧಿಕಾರಿಗಳು ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ ಹೊರತು ಯಾವ ಕಾರಣಕ್ಕೆ ಕೊಡಕ್ಕೆ ಬರಲ್ಲ ಅನ್ನೋದ್ರ ಬಗ್ಗೆ ಉತ್ತರ ಇಲ್ಲ ಅವ್ರ ಬಳಿ.
ಗಂಡನಿಂದಲೇ ಪತ್ನಿ ಕೊಲೆಯಾಗಿರುವ ಘಟನೆ ಮೈಸೂರಿನ ಜೆಪಿ ನಗರದಲ್ಲಿ ನಡೆದಿದೆ. ನಂದಿನಿ ಎಂಬುವವರೇ ಮೃತ ದುರ್ದೈವಿಯಾಗಿದ್ದು, ಪತಿ ವಿಜಯ್ ಎಂಬಾತನೇ ಕೊಲೆ ಮಾಡಿರುವ ಆರೋಪಿಯಾಗಿದ್ದಾನೆ. ನಂದಿನಿ ಹಾಗೂ ವಿಜಯ್ 2 ವರ್ಷಗಳ ಹಿಂದೆಯಷ್ಟೇ ಮದುವೆಯಾಗಿದ್ರು. ವರದಕ್ಷಿಣೆಗಾಗಿ ವಿಜಯ್ ಹಾಗೂ ಕುಟುಂಬಸ್ಥರಿಂದ ನಿತ್ಯ ಕಿರುಕುಳ ನೀಡುತ್ತಿದ್ದ ಆರೋಪ ಕೇಳಿಬಂದಿತ್ತು. ನಿನ್ನೆ ಪತ್ನಿ ನಂದಿನಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಬಳಿಕ ನಂದಿನಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ನಂದಿನಿ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿಯೇ ಸಾವನ್ನಪ್ಪಿದ್ದು, ಮಗುವಿನ ಮೇಲೂ ಹಲ್ಲೆ ನಡೆಸಿದ್ದಾರೆ ಅಂತ ನಂದಿನಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಈ ಸಂಬಂಧ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಯಚೂರಿನ ನ್ಯಾಯಾಧೀಶ ಮಲ್ಲಿಕಾರ್ಜುನ್ ಗೌಡ ಅವರನ್ನು ಅಮಾನತು ಮಾಡಲು ಒತ್ತಾಯಿಸಿ ಚಾಮರಾಜನಗರದ ಸಿದ್ದಯ್ಯನಪುರ ಗ್ರಾಮದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ನಡೆದ ಕಾಲ್ನಡಿಗೆ ಜಾಥಾ ಇತಿಹಾಸ ನಿರ್ಮಾಣ ಮಾಡಿತು. ತಾಲೂಕಿನ ಸಿದ್ದಯ್ಯನಪುರ ಗ್ರಾಮದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಿನ್ನೆ ಬೆಳಗ್ಗೆ 9:30ಕ್ಕೆ ಪ್ರಾರಂಭವಾದ ಪ್ರತಿಭಟನೆಯಲ್ಲಿ ಸಿದ್ದಯ್ಯನಪುರ ಗ್ರಾಮಸ್ಥರ ಜೊತೆಗೆ ಮಾರ್ಗದುದ್ದಕ್ಕೂ ಸಿಗುವ ಗ್ರಾಮಗಳಾದ ಚಿಕ್ಕಹೊಳೆ ಹ್ಯಾಂಡ್ ಪೋಸ್ಟ್, ಅಂಕನಶೆಟ್ಟಿಪುರ, ಬಸವನಪುರ, ವೆಂಕಟಯ್ಯನ ಛತ್ರ, ಬಿಸಲವಾಡಿ, ಹರದನಹಳ್ಳಿ, ಸೋಮವಾರಪೇಟೆ, ಬ್ಯಾಡಮೂಡ್ಲು ಗ್ರಾಮದ ಗ್ರಾಮಸ್ಥರಲ್ಲದೆ ದೂರದ ನಲ್ಲೂರು, ರಾಮಸಮುದ್ರ, ಆಲೂರು, ನಾಗವಳ್ಳಿ, ಚಂದಕವಾಡಿ, ಚಾಮರಾಜನಗರದ ಅಂಬೇಡ್ಕರ್ ಬಡಾವಣೆ ಹಾಗೂ ತಮಿಳುನಾಡಿನ ತಾಳ್ವಾಡಿ, ತಿಗನಾರೆ ಗ್ರಾಮಗಳಿಂದ ಆಗಮಿಸಿದ್ದ ಸಾವಿರಾರು ಜನರು ಪ್ರತಿಭಟನಾ ಜಾಥಾದಲ್ಲಿ ಪಾಲ್ಗೊಳ್ಳುವ ಮೂಲಕ ಜಿಲ್ಲೆಯಲ್ಲಿ ಪ್ರತಿಭಟನಾ ಪಾದಯಾತ್ರೆ ಇತಿಹಾಸದ ಪುಟಗಳಲ್ಲಿ ಸೇರಿತು. ರಾಷ್ಟ್ರೀಯ ಹೆದ್ದಾರಿ 948ರ ರಸ್ತೆಯ ಮೂಲಕ ಪಾದಯಾತ್ರೆ ಸಾಗಿದ್ರಿಂದ ವಾಹನ ಸಂಚಾರಕ್ಕೆ ಯಾವುದೇ ಅಡೆತಡೆಯಾಗದಂತೆ ಶಿಸ್ತುಬದ್ಧವಾಗಿ ಪಾದಯಾತ್ರೆ ಸಾಗಿ ಬರುವ ಮೂಲಕ ಎಲ್ಲರ ಗಮನ ಸೆಳೆಯಿತು. ಇವಿಷ್ಟೇ ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ, ನಿಷ್ಠೂರ, ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.